ವರ್ಗದವರಿಗೆ ನಾವು ನ್ಯಾಯ ದೊರಕಿಸ್ತೀವಿ ಅಂತೇಳಿ ಈ ಎಲ್ಲ ವರ್ಗದವರ ಹೆಸರಿನಲ್ಲಿ ಬಂದಂಥ ಈ ಸರ್ಕಾರ ಅವರ ಜೀವನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ 5 ಗ್ಯಾರಂಟಿಗಳನ್ನ ತರ್ತೀವಿ. ಇದು ಜನಸಾಮಾನ್ಯರ ಜೀವನ ಇನ್ನೂ ಸುಲಭ ಮಾಡುತ್ತೆ ಅಂತೇಳಿ ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡುತ್ತೆ ಅನ್ನುವಂಥದ್ದನ್ನ ಇವತ್ತು ಆ ಒಂದು ಗ್ಯಾರಂಟಿ ಮೇಲೆ, ಆ ಒಂದು ಭರವಸೆ ಮೇಲೆ ಬಂದಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ನಮಗೆ ಚುನಾವಣೆ ಸಂದರ್ಭದಲ್ಲೇ ಅದು ಊಹೆ ಇತ್ತು. ಏನಂತ ಹೇಳಿದ್ರೆ, ಈ ಸರ್ಕಾರ ಕಾಂಗ್ರೆಸ್ನ ಹಳೆಯ ಆಡಳಿತದ ವೈಖರಿ ನೋಡ್ತು ಅಂತ ಹೇಳಿದ್ರೆ, ಅಲ್ಲಿದ್ದಂಥ ನಾಯಕರುಗಳ ಇತಿಹಾಸವನ್ನು ತೆಗೆದು ನೋಡ್ತು ಅಂತ ಹೇಳಿದ್ರೆ, ಅವರು ಇದನ್ನು ನಿಜವಾಗ್ಲೂ ನಿಭಾಯಿಸಬಲ್ಲ, ಜನರಿಗೆ ನ್ಯಾಯ ದೊರಕಿಸಬಲ್ಲ ಅನ್ನೋ ಒಂದು ಅನುಮಾನ ನಮ್ಮೆಲ್ಲರಿಗೂ ಇತ್ತು. ಅವರು ಆರ್ಥಿಕವಾಗಿ ಇದನ್ನ ಮಾಡಲೇಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಎಲ್ಲೋ ಜನರ ಕಡೆಯಿಂದಲೇ ಕಿತ್ತು ಒಂದು ಕಡೆ ಅನ್ಯಾಯ ಮಾಡಿ ಇನ್ನೊಂದು ಕಡೆ ಈ ಗ್ಯಾರಂಟಿಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅನ್ನೋ ಊರಿತ್ತು. ಅದೇ ರೀತಿಯಲ್ಲಿ ಇವತ್ತು 1 ವರ್ಷ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡದೇನೆ ವಿವಿಧ ಇಲಾಖೆಯಲ್ಲಿ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನ ಅವರು ಕೇವಲ ಗ್ಯಾರಂಟಿಯನ್ನ ನಾವು ಜಾರಿಗೆ ತಂದಿದ್ದೀವಿ ಅಂತ ಹೇಳ್ಕೊಳ್ಳೋದೇ ಸಾಧನೆ ಅನ್ನೋ ನಿಟ್ಟಿನಲ್ಲಿ ಇವತ್ತು 5 ಗ್ಯಾರಂಟಿಗಳಿಗೆ ಅದನ್ನೂ ಸಮರ್ಪಕವಾಗಿ ಸಮಗ್ರವಾಗಿ ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ನಾನಾ ಥರ ಲೋಪದೋಷಗಳ ಮಧ್ಯದಲ್ಲಿ ಗ್ಯಾರಂಟಿಗಳನ್ನ ರೂಢಿ ಮಾಡಿದಂಥದ್ದು. ಅದಾದಮೇಲೆ ಇನ್ನೇನು ಕಟ್ಟಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಬೆಲೆ ಏರಿಕೆ ಅನ್ನುವಂಥ ಬರೆಯನ್ನ ಎಲ್ಲ ವರ್ಗದವ್ರ ಮೇಲೆ ಇವತ್ತು ಹಾಕ್ತಾ ಇದ್ದಾರೆ. ಇವತ್ತು ಸರ್ಕಾರಕ್ಕೆ SC ಅಭಿವೃದ್ಧಿ ನಿಗಮದಿಂದ 11,000 ಕೋಟಿಯನ್ನ ತಗೊಂಡು ಬೇರೆ ಕಡೆಗೆ ಯೋಜನೆ ಗ್ಯಾರಂಟಿಗೆ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿ ರೈತರಿಗೆ ಇಟ್ಟಂತ 4,000 ಏನು ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ 6,000ಕ್ಕೆ ಮ್ಯಾಚ್ ಮಾಡುವಂತೆ 4,000ವನ್ನ ಏನು ಪ್ರೋತ್ಸಾಹಧನವನ್ನು ಕೊಡ್ತಾ ಇತ್ತು ಒಂದು RTC ರೈತನಿಗೆ, ಅವನಿಗೆ ಕೃಷಿಗೆ ಸಹಾಯ ಆಗೋ ರೀತಿಯಲ್ಲಿ ಅದನ್ನು ಕೂಡ ತೆಗೆದಂಥದ್ದು. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದ್ದಂಥದನ್ನ ಆ ಸ್ಕೀಮನ್ನು ತೆಗೆದು ಆ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡ್ತೀವಿ. ಈ ರೀತಿ ಗ್ಯಾರಂಟಿ ಅನ್ನುವಂಥದ್ದಕ್ಕೆ ಅದೊಂದೇ ಸಾಧನೆ, ಅದೊಂದೇ ಆಡಳಿತ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಡೆಯಿಂದ ಹಣವನ್ನು ದೋಚಿ ಇದಕ್ಕೆ ಹಾಕುವಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಅದರಲ್ಲೂ ಕೂಡ ಇವರು ಕೊಟ್ಟಿರುವಂಥ ಮಾತುಗಳನ್ನ ಉಳಿಸ್ಕೊಳಕ್ಕಾಗಲ್ಲ ಅಂತೇಳಿ ಇವತ್ತು ಬೆಲೆ ದರವನ್ನ ತೈಲ ದರವನ್ನ ಹೆಚ್ಚಳ ಮಾಡಿರುವಂಥದ್ದು. ಇದೇ ನಿಮಗೆ ಜ್ಞಾಪಕ ಇರಬೇಕು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಕಳೆದ ಚುನಾವಣೆಗಿಂತ ಮುಂಚೆ ಆರ್ಥಿಕವಾಗಿ ರಾಜ್ಯ ಸರ್ಕಾರ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ತೈಲ ದರವನ್ನು ಇಳಿಸಿದ್ರು, 3 ರೂಪಾಯಿ ಅಂತ ಇಳಿಸಿದ್ರು. ಇವತ್ತು ಈ ಅದೇ 3 ರೂಪಾಯಿನ ಹೆಚ್ಚಳ ಮಾಡುವಂಥ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ. ಅದಲ್ಲದೆ ಅದು ಎಲ್ಲ ವರ್ಗದಲ್ಲೂ ಎಲ್ಲ ಸೆಕ್ಟರ್ಗಳ ಮೇಲೆ ಪರಿಣಾಮವನ್ನು ಬೀಳ್ತದೆ. ಒಂದು ತೈಲ ಬೆಲೆ ಇದಾಯ್ತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಸರ್ವಿಸಸ್ ಓಡಾಡುವಂಥವ್ರಿಗೆ ಎಲ್ಲರಿಗೂ ಖರ್ಚು ಹೆಚ್ಚಾಗುವಂಥದ್ದು. ಮನೇಲಿ 5 ಜನ ಇದ್ರೆ 5 ಜನಕ್ಕೂ ದರ ಹೆಚ್ಚಾಗುವಂಥದ್ದು. ಒಂದು ಸ್ಕೂಲ್ ಮಗು ಆಟೋದಲ್ಲಿ ಹೋಗುತ್ತಂದ್ರೆ ಆಟೋ ದರ ಕೂಡ ಹೆಚ್ಚಾಗುವಂಥದ್ದು. ಈ ರೀತಿಯ ಪರಿಣಾಮ ಎಲ್ಲ ವರ್ಗದವರ ಮೇಲೆ ಬೀಳ್ತದೆ. ಇದಾದ್ಮೇಲೆ ರೈತರಿಗೆ ಇವತ್ತು ನಾವು ನ್ಯಾಯ ದೊರಕಿಸ್ತೀವಿ, ರೈತರ ಹೆಸರಿನಲ್ಲಿ ಬಂದಂತ ಈ ಸರ್ಕಾರ ಇವತ್ತು ನಮ್ಮ ಏನು ಹೈನುಗಾರಿಕೆಯಲ್ಲಿ ತೊಡಗಿರುವಂಥದ್ದು ಹಾಲಾಗ್ತಾ ಇರುವಂಥ ಡೈರಿಗೆ ಹಾಲಾಗ್ತಾ ಇರುವಂಥ ರೈತರಿಗೆ ಪ್ರೋತ್ಸಾಹಧನವನ್ನು 8 ತಿಂಗಳಿಂದ ಇವತ್ತು ಬಿಡುಗಡೆ ಮಾಡಿಲ್ಲ. ಅದಕ್ಕೆ ಬಿಡುಗಡೆ ಆದಂಥ ಹಣ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಒಂದು ರೀತಿ ಡೆಸ್ಪರೇಟ್ ಆಗಿ ಅದನ್ನ ಬೇರೆ ಬೇರೆ ನಮ್ಮ ಖರ್ಚಿಗೆ ಗತಿ ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನ ಬೇರೆ ಖರ್ಚುಗಳಿಗೆ ಜಮಾ ಮಾಡಿಕೊಂಡಿರುವಂಥದ್ದು. ಪ್ರೋತ್ಸಾಹಧನ ಬಿಡುಗಡೆ ಮಾಡದೇ ಅದನ್ನ ಜಮಾ ಮಾಡಿಕೊಂಡಿರುವಂಥದ್ದು ಇವತ್ತು ನಾವು ರಾಜ್ಯ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಪೆಟ್ರೋಲ್ ಡೀಸೆಲ್ ಜೊತೆಗೆ ಸ್ಟಾಂಪ್ ಡ್ಯೂಟಿ ಜೊತೆಗೆ ಎಲ್ಲ ರೀತಿಯ ದರವನ್ನು ಹೆಚ್ಚಳ ಮಾಡಿರುವಂಥದ್ದೇ ಈ ರಾಜ್ಯ ಸರ್ಕಾರದ ಸಾಧನೆ ಆಗಿದೆ. ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಇವರು ಆರೋಪ ಮಾಡ್ತಾ ಇದ್ರು ಪರ್ಸೆಂಟೇಜ್ ಸರ್ಕಾರ ಅಂತೇಳಿ, ಇದನ್ನ ಮೀರಿ ಅವರ ಆಪಾದನೆ, ಅದು ನಿಜಾಂಶ ಅಲ್ಲ, ಅವರ ಆಪಾದನೆಯನ್ನು ಮೀರಿ ಇವತ್ತು ಪರ್ಸೆಂಟೇಜ್ನಲ್ಲಿ ಸಾಧನೆ ಮಾಡ್ತಾ ಇರುವಂಥದ್ದು, ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ರೈತ ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕ್ಬೇಕು ಅಂತ ಹೇಳಿದ್ರೆ ಅವನೊಂದು ಕನಸಾಗ್ಬಿಟ್ಟಿದೆ. ಮೊದಲು
ರಾಜ್ಯ ಸರ್ಕಾರನೇ 25,000ಕ್ಕೆ ಟ್ರಾನ್ಸ್ಫಾರ್ಮರ್ನ ಕೊಡ್ತಾ ಇರುವಂಥದ್ದು. ಇವತ್ತು 2.25 ಲಕ್ಷ ಟ್ರಾನ್ಸ್ಫಾರ್ಮರ್ ಖರ್ಚನ್ನ ಮಾಡಿರುವಂಥದ್ದು, ದರನ ಮಾಡಿರುವಂಥದ್ದು ಇದು ರಾಜ್ಯ ಸರ್ಕಾರ. ಇವೆಲ್ಲವನ್ನ ಖಂಡಿಸಿ ಈ ಮುಂದಿನ ದಿವಸಗಳಲ್ಲಿ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ನಾಳೆ ಒಂದು ಮಂಡ್ಯ ನಗರದಲ್ಲಿ ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತತ್ಕ್ಷಣವೇ ಹಾಲಿನ ಪ್ರೋತ್ಸಾಹಧನ ಏನು ತಡೆ ಹಿಡ್ಕೊಂಡಿದ್ದಾರೆ ಈ ರಾಜ್ಯ ಸರ್ಕಾರ, ಎಲ್ಲೋ ಒಂದು ಕಡೆ ಈ ಚುನಾವಣೆ ಮಧ್ಯದಲ್ಲಿ ರೈತರನ್ನ, ಜನಸಾಮಾನ್ಯರನ್ನ ಮರೆತೋಗಿದ್ದಂಥ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವ ನಿಟ್ಟಿನಲ್ಲಿ ನಾವು ನಾಳೆ ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಹಾಲಿನ ಪ್ರೋತ್ಸಾಹಧನ ಏನಿದೆ ಅದನ್ನು ತತ್ಕ್ಷಣವೇ ಇವತ್ತು ಬಿಡುಗಡೆ ಮಾಡಬೇಕು. ಅದರಿಂದ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಏನಿದೆ ಅದನ್ನು ಎಲ್ಲ ರೈತರಿಗೂ ಒಂದು ಸಮಾಧಾನವನ್ನು ಕೊಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡ್ತಾ ಇದ್ವಿ. ಜೊತೆಗೆ ಇವತ್ತು ಹಾಲಿನ ದರನೂ ಕೂಡ, ಗ್ರಾಹಕರಿಗೆ ಹಾಲಿನ ದರನೂ ಕೂಡ ಯಾರು ಅರ್ಧ ಲೀಟರ್ ದಿವಸಕ್ಕೆ ಅರ್ಧ ಲೀಟ್ರು, 1/4 ಲೀಟ್ರ್ ತಗೊಂಡು ಬಳಕೆ ಮಾಡ್ತಾ ಇದ್ದಂಥ ಗ್ರಾಹಕರಿಗೂ ಕೂಡ ಇವತ್ತು ಒಂದು ಶಾಕ್ ಕೊಟ್ಟಿದೆ ಈ ರಾಜ್ಯ ಸರ್ಕಾರ. 2 ರೂಪಾಯಿ ದರವನ್ನು ಏಕಾಏಕಿ ಅವರಿಗೆ ಬೇಡ ಅಂತ ಹೇಳಿದ್ರು ಹಾಲಿನ ಮೊತ್ತವನ್ನು ಜಾಸ್ತಿ ಮಾಡ್ತೀವಿ, ನಿಮಗೆ ಅದರಿಂದ ಜಾಸ್ತಿ ಮಾಡ್ತಾ ಇದೀವಿ ಅಂತೇಳಿ ನೆಪ ಕೊಟ್ಟು ಇವತ್ತು ಮತ್ತೆ ಹಾಲಿನ ಗ್ರಾಹಕರಿಗೂ ಕೂಡ ಹೆಚ್ಚಳ ಮಾಡಿರುವಂಥ ದರವನ್ನು ಹೆಚ್ಚಳ ಮಾಡಿ ಶಾಕ್ ಕೊಡ್ತಾ ಇರುವಂಥದ್ದು ಈ ರಾಜ್ಯ ಸರ್ಕಾರದ ಸಾಧನೆ. ಇದನ್ನೆಲ್ಲ ಖಂಡಿಸಿ ನಾಳೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಇದಕ್ಕೆ ತಮ್ಮೆಲ್ಲರ ಮುಖಾಂತರ ಎಲ್ಲ ಜನರಿಗೆ ಈ ವಿಷಯವನ್ನು ತಲುಪಿಸಬೇಕು ಅಂತೇಳಿ ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ